ಎರಡು ಸಬ್ಜೆಕ್ಟ್ ಫೇಲ್ವಾ. ಗೈಸ್ ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಮುಂದಿನ ಮತ್ತೊಂದು ಹೊಸ ಬ್ಲಾಗ್ ನಿಮಗೆಲ್ಲ ಬ್ಯೂಟಿಫುಲ್ ಸ್ವಾಗತ ಗೈಸ್. ಇವತ್ತಿಂದು ಬ್ಲಾಗ್ ಅಂದರೆ ಡೈಲಿ ಬ್ಲಾಗ್ಸ್ ಆಗಿರ್ತದೆ. ಇವತ್ತಿಂದು ಏನು ಇದಿರ್ತದೆ ಅದನ್ನು ತೋರಿಸ್ತೀನಿ. ನೀವು ಇವಾಗ ಊಟ ತಂದು ಹೋಗ್ತದೆ ನಮ್ಮ ಅಜ್ಜಿಗೆ. ಬನ್ನಿ ಊಟ ಅಲ್ಲಿ ಹೋಗ್ಬಿಟ್ಟು ಹೆಂಗೆ ಹೋಗ್ಸಿದ್ವಿ. ಎಷ್ಟು ಊಟ ಆಯಿತು ಗೈಸ್. ಇವಾಗ ಒಂದು ರಿಸಲ್ಟ್ ಇವತ್ತು ಫೇಲ್ ಆಗೋಣ ಪಾಸ್ ನೋಡೋಣ. ಫೇಲ್ ಆಗಿರ್ತಾನೆ ನೋಡೋಣ ಬನ್ನಿ ಹೋಗೋಣ. ಅಷ್ಟಿಂದ ಇದೈತೆ ಸೌಂಡು ಮಕ್ಕ ನೋಡೋ. ಇವತ್ತು ಅನ್ನೊಂದು ರಿಸಲ್ಟ್ ಫುಲ್ಲು ಗಾಬರಿ ಅನ್ನ. ಏನಣ್ಣ ಗಾಬರಿನಾ? ಒಳಗಡೆ ಕ್ಯಾಮ್ರಾ ಅಲ್ಲೂ ಇರಲ್ಲ. ಒಳಗಡೆ ನೋಡೋಣ, ಕ್ಯಾಮ್ರಾ ಅಲ್ಲೂ ಇರಲ್ಲ. ಆಮೇಲೆ ಹೊರಗಡೆಯಿಂದ ಈಚೆ ಬಂದ ಆಮೇಲೆ ಸಿಗ್ತೀನಿ. ಆಮೇಲೆ ಹೇಳ್ತೀನಿ ಏನಾಯ್ತು. ಏನೋ ಐಟಮ್ ಹೇಳಿದ್ರು ಅದನ್ನು ಹಂಗೆ ತಗೊಂಡು ಹೋಗ್ತದೆ. ರಿಸಲ್ಟ್ ಏನಾಯ್ತು ಅಂತ ಬಿಟ್ಟು ಮನೆಗೆ ಹೋಗಿ ಹೇಳ್ತೀನಿ. ಅಷ್ಟೇ ಗಾಯ್ಸ್, ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಈಗ ಮಾತಾಡ್ತೀನಿ ಗಾಯ್ಸ್. ಪಿಕಾಕ್ ತೋರ್ಸ ಗಾಯ್ಸ್. ಇಲ್ಲಿ ನೋಡಿ ಪಿಕಾಕ್ ಎಲ್ಲ ಇದರಲ್ಲಿಯೂ ಪಿಕಾಕ್ ಇರ್ತದೆ. ಅದು ಅದೇನಂದ್ರೆ ನಾವು ಅದನ್ನ ಸ್ಟ್ಯಾಚು ಅಂತ ಹೇಳಿ ಸ್ಟ್ಯಾಚು ಮಾಡಿಸಿರೋದು ಪಿಕಾಕ್. ಅದನ್ನ ಸ್ಟ್ಯಾಚು ಇಡಿಸಿರೋದು ಹುಡುಗರು ಮಾಡ್ಕೊಡ್ತಾರೆ. ಅದಕ್ಕೇನೆ ಅದನ್ನ ಪಿಕಾಕ್ ಲೇಔಟ್ ಅಂತ ಇಟ್ಟು ಹೆಸರಿಗೆ ಮಾಡ್ತೀವಿ. ಅದು ಎಲ್ಲಾ ಪಿಕಾಕು ಒಂದೊಂದ್ರ ಮೇಲೆ ಕುಂತಿತ್ತು. ನಾವು ಸ್ಟ್ಯಾಚು ಒಂದಿದ್ದ ಸ್ಟ್ಯಾಚು ಆಗ್ಬಿಟ್ಟೈತಿ. ಇವಾಗ ನಮ್ಮ ತಮ್ಮ ಮತ್ತೆ ನಮ್ಮ ಅಮ್ಮನ ಬಿಟ್ಬಿಟ್ಟು ಈಗ ನಮ್ಮ ಅಪ್ಪನ ಗ್ಯಾರೇಜ್ ಹತ್ರ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗೋಣ ಸಿಗ್ತೀನಿ. ಇವಾಗ ಐಟಮ್ ಕೊಟ್ಟಿದ್ದೀನಿ, ರೆಡಿ ಮಾಡ್ತಾರೆ. ಮನೆಗೆ ಹೋಗ್ಬೇಕು. ಮನೆಗೆ ಹಿಡ್ಕೊಂಡು ಗೈಸ್. ಇವಾಗ ಅದು ಗ್ಯಾರೇಜಲ್ಲಿ ಬಿಲ್ ಹಾಕೋದು. ಬಿಲ್ ಹಾಕೊಂಡು ಈಗ ಅದೇ ರೇಟ್ ಬೇಕು ಅದನ್ನು ತಗೊಂಡು ಈಗ ನಮ್ಮ ಅಜ್ಜಿ ಅಂಗಡಿಗೆ ಹೋಗ್ತೀವಿ. ಇವಾಗ ಐಟಮ್ ತೊಗೊಂಡು ನಮ್ಮ ಅಜ್ಜಿ ಅಂಗಡಿ. ನಮ್ಮ ಅಜ್ಜಿ ಹತ್ರ ಒಂದು ಸ್ವಲ್ಪ ಕ್ವಶನ್ಸ್ ಕೇಳ್ಬೇಕು. ಬನ್ನಿ ಹೋಗೋಣ. ಸ್ಕೂಲ್ ಹತ್ರಕ್ಕೆ ಹೋಗಿ ಆಮೇಲೆ ನಮ್ಮ ಅಪ್ಪ ಏನೋ ಐಟಮ್ ಹೇಳ್ತು ಅದನ್ನು ತಗೊಂಡು ಆಮೇಲೆ ತಿರ್ಗಾ ಮನೆಗೆ ಬಂದೆ. ಈಗ ಗ್ಯಾರೇಜ್ ಕೂತಿದ್ದೆ ಇಷ್ಟೊತ್ತು. ತಿರ್ಗಾ ಅಪ್ಪ ಐಟಮ್ ಕೊಟ್ಟು ಕಳಿಸ್ತು. ಮನೆಗೆ ಹಾಕಂತ ತಗೊಂಬಂದೆ. ಕೊಟ್ಟು ಬಂದು ಇದನ್ನ ತಗೊಂಡೋಗಿ ಮನೆಗೆ ಹಾಕ್ಬೇಕು. ಅದು ಇಟ್ಕೊಂಡು ಹೋಗಲ್ಲವ. ಹೆಂಗ್ ಇಕ್ಕಂತೀಯ? ಯಾರ ಇನ್ನೊಬ್ರು ಬೇಕು ಇಟ್ಕೊಳಕ್. ಇನ್ನೇನು ನಾಳೆ ಇಲ್ಲ ನೋಡಿ ಸರ್ವಿಸ್ ಮಾಡ್ತೀವಿ. ವಾ ನಿಮ್ ಪ್ರಮೋದ 2 ಸಬ್ಜೆಕ್ಟ್ ಫೇಲ್ವಾ. ಏನಂತೇವ ಹೇಳ್ವಾ? ವಿಡಿಯೋ ಮಾಡ್ತಾ ಇದ್ದೀನಿ. ಹೋಗಿ ತಿರ್ಗಾ ಬರೀತಾನೆ. ತಿರ್ಗಾ ಎಕ್ಸಾಮ್ ಐತಿ. ತಿರ್ಗಾ ಬರೀತಾನೆ. ಎಲ್ಲ ಪಾಸ್ ಆಗೋಣ. ಎಲ್ಲ ಪಾಸ್. ವಿಡಿಯೋ ಹಿಡ್ದು ಯೂಟ್ಯೂಬ್ಗೆ ಹಾಕದ್ವಾ? ಇವತ್ತು ಬೆಳಗಿಂದ ಏನ್ ಮಾಡ್ತೀನಿ ಎಲ್ಲ ವಿಡಿಯೋ ಮಾಡೋದು ಹಾಕೋದು ಯೂಟ್ಯೂಬ್. ನಾಳೆ ಕಾಲೇಜ್ಗೆ ಹೋಗ್ಬೇಕು. ಯಾರು ಬಂದ್ರೆ? ನೇಪಾಳಿನ ಬರೋಳ ಅವನು. ಅಂಗಡಿ ಕ್ಲೋಸ್ ಆಯ್ತು. ಇವಾಗ ಮನೆಗೆ ಹೋಗ್ಬೇಕು. ಬಾಯ್ ಅನ್ಬಿಡು ಗಾಯ್ಸ್. ಇವಾಗ ಒಂದು ರಿಸಲ್ಟ್ ಕೇಳೋದು ನಮಗೆ. ನಮ್ಮ ಓಟುದು ರಿಸಲ್ಟು ಇವತ್ತು ರಿಸಲ್ಟ್ ಆಯ್ತಲ್ಲ. ಎಷ್ಟೋ ರಿಸಲ್ಟು? ಹಾಂ 2 ಸಬ್ಜೆಕ್ಟ್ ಹೊಗೆ ಹಾಕೊಂಡವನೆ. 2 ಸಬ್ಜೆಕ್ಟ್ ಹೊಗೆ. ಎಷ್ಟ ಹೇಳು? ಎಷ್ಟು ಸಬ್ಜೆಕ್ಟ್ ಫೇಲು? ಎಲ್ಲ ಸಬ್ಜೆಕ್ಟು ಪಾಸ್.
ಬನ್ನಿ ಇದಕ್ಕೆ ನಮ್ಮ ಅಜ್ಜಿ ಏನು ಹತ್ರ ಹೇಳ್ತಾರೆ ನೋಡಿ. ಹೇಳ್ವಾ ಏನಂತೀವ, ಹೇಳ್ವಾ ಈ ಕಡೆ ತಿರುಗುವ, ಒಂದು ನಿಮಿಷ ವೀಡಿಯೋ ಮಾಡ್ತಾ ಇದ್ದೀನಿ. ಹೇಳ್ವಾ ಅವನು ಏನಂತೀಯ, ಸಾಕ ಅಷ್ಟೇ, ಸಾಕಾ? ಹಾಂ, ಕತ್ತೆ ಇಸ್ಕೊಡ್ತಾರಂತೆ ನಮ್ಮ ಅಜ್ಜಿ ಇದಕ್ಕೆ ಕತ್ತೆ ಇಸ್ಕೊಡ್ತಾರಂತೆ. ಇವನ ಹೆಸರು ಮೋಟು ಅಂತ. ಮೋಟು ಇವನ ಹೆಸರು ನೋಡಿ. ಫಿಕ್ಸ್ ಹಾಕೊಂಡೆ ಮಾತಾಡ್ತೀಯಾ? ಯಾಕೋ ಫಿಕ್ಸ್ ಹಾಕೊಂಡೆ ಮಾತಾಡ್ತೀಯಾ? ಬಸ್ ಇವಾಗ ಮಳೆಗೆ ಎದ್ದಿದ್ದೀನಿ. ಈಗ ಒಂದು ಕೆಲಸ ಐತೆ, ಅಲ್ಲಿಗೆ ಹೋಗಬೇಕು. ಏನಂದರೆ ಮೊನ್ನೆ ಶಾಪಿಂಗ್ ಹೋದಾಗ ಏನೋ ಆರ್ಡ್ರ್ ಮಾಡಿದೆ. ಅದು ಏನಂದರೆ ಆ ಲೊಕೇಶನ್ಗೆ ಹೊಂಟೋಗ್ಬಿಟ್ಟಿದೆ. ಅದು ಪಕ್ಕದಲ್ಲಿ ಒಂದು ಅಂಗಡಿ ಐತೆ, ಅಲ್ಲಿ ಈಸ್ಕೊಳಕ್ಕೆ ಹೇಳಿದ್ದೀನಿ. ಈಗ ಹೋಗಿ ಕಲೆಕ್ಟ್ ಮಾಡ್ಕೊಬೇಕು ಆರ್ಡ್ರನ್ನ. ಬನ್ನಿ ಹೋಗೋಣ, ಆರ್ಡ್ರ್ ಕಲೆಕ್ಟ್ ಮಾಡ್ಕೊಂಡು ಆದಮೇಲೆ ಸಿಗ್ತೀನಿ. ಮನೆಗೆ ಬರ್ತೀನಿ. ಆರ್ಡ್ರು ಹಂಗೆ ತೊಗೊಂಡ್ಬಿಟ್ಟು ಮನೆಗೆ ಬರ್ತೀನಿ. ಮನೆಗೆ ಬಂದು ಅನ್ಬಾಕ್ಸ್ ಮಾಡೋಣ, ಓಕೆನಾ? ಗೈಸ್ ಇವಾಗ ಐಟಮ್ ಈಸ್ಕೊಂಡೆ. ಐಟಮು ಪ್ರಾಡಕ್ಟ್ ಆರ್ಡ್ರ್ ಬಂದಿತ್ತಲ್ಲ, ಅದನ್ನ ಈಸ್ಕೊಂಡೆ. ನಾಳೆ ಕಾಲೇಜಿಗೆ ಹೋಗ್ಬೇಕಲ್ವಾ, ಗಾಡಿಯಲ್ಲಿ ಪೆಟ್ರೋಲ್ ಕಡಿಮೆ ಇದೆ. ಕಾಲೇಜಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ಹೋಗೋಣ. ಬನ್ನಿ ಹೋಗೋಣ ಮನೆಗೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಆಗಲೇ ಒಂದು 100 ರೂಪಾಯಿ ಪೆಟ್ರೋಲ್ ಹಾಕಿಸ್ದೆ, ಆದರೆ ನನಗೆ ಟೋಪಿ ಹಾಕ್ಬಿಟ್ಟು 100 ರೂಪಾಯಿ ಪೆಟ್ರೋಲೇ ಹಾಕಿಲ್ಲ. ಸುಮ್ಮನೆ ಏರ್ ಬಿಟ್ಬಿಟ್ಟು ಪೆಟ್ರೋಲ್ ಆಯಿತು ಅಂತ ಸೆಟ್. ಗಾಡಿ ಫುಲ್ ಟ್ಯಾಂಕ್ ಆಯಿತು ಪೆಟ್ರೋಲು ನೋಡಿ. ಫುಲ್ ಟ್ಯಾಂಕ್ ಆಯಿತು ಗಾಡಿ ಪೆಟ್ರೋಲು. ಈಗ ಮನೆ ಕಡೆಗೆ ಬನ್ನಿ. ಗಾಡಿ ಫುಲ್ ಟ್ಯಾಂಕ್ ಆಯಿತು. ನಾಳೆ ನೆಕ್ಸ್ಟ್ ಬ್ಲಾಗ್ ಕಾಲೇಜ್ ಡೈಲಿ ಬ್ಲಾಗ್ಸ್ ಗೈಸ್. ಇವಾಗ ಇದು ಅನ್ಬಾಕ್ಸ್ ಅಂತೀವಿ. ಸೊ ಓಪನ್ ಮಾಡೋದು. ಬಾಕ್ಸ್ ಅಲ್ಲ, ಪ್ಯಾಕೆಟ್. ಇವಾಗ ಕ್ಯಾರಮ್ ಮಾಡ್ತಾ ಇದ್ದೀವಿ. ಇವಾಗ ಊಟ ಆಯಿತು ಅಷ್ಟೇ ಗೈಸ್. ಇವತ್ತಿಂದು ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬೈ ಬೈ. ಮತ್ತು ಬ್ಲಾಗ್ ಹಿಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬೈ ಬೈ.